ಯಾಕಂದ್ರೆ ಅದು ಸರಳ ರೂಪ ಆಗ್ತದೆ. ಸಡನ್ನಾಗಿ ನಮ್ಮಲ್ಲಿ ಮನುಷ್ಯನ ಎಷ್ಟೋ ಭಾವನೆಗಳನ್ನ ಒಂದು ಸಣ್ಣ ಸಾಲುಗಳಲ್ಲಿ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ನೀವು ಕವನ ಸಂಕಲನ ಬರೆಯೋದಕ್ಕೆ ಅಥವಾ ಕವನಗಳನ್ನು ಬರೆದು ಪ್ರಯತ್ನ ಮಾಡಿದ್ದು ಯಾವಾಗಿಂದ? ಹಾಂ ಸರ್, ಆ್ಯಕ್ಚುಲಿ ಕಾದಂಬರಿ ಪ್ರಾರಂಭ ಮಾಡಿದ್ದು ನಾನು 2010ರಿಂದ ಪ್ರಾರಂಭ ಮಾಡಿದೆ. ಆದರೆ ಪ್ರಕಟ ಮಾಡುವಂಥ ಧೈರ್ಯ ಮಾಡಿರಲಿಲ್ಲ ಸರ್. ಒಂದಿಷ್ಟು ಸಾಹಿತಿಗಳಿಗೆ ಅದನ್ನು ತೋರಿಸಿದೆ. ನನ್ನ ತಪ್ಪು ತಡೆಗಳನ್ನು ನಾನು ತಿದ್ದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದೆ. ಪ್ರಕಟ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಒಂದಿಷ್ಟು ಜನ ಹೇಳಿದರು, ಫಸ್ಟ್ ಎಲ್ಲ ಒಂದು ಲೇಖಕರು ಕವನ ಸಂಕಲನದ ಮೂಲಕ ಪ್ರಾರಂಭ ಮಾಡ್ತಾರೆ, ನೀವು ಒಂದಿಷ್ಟು ಕವನಗಳನ್ನು ಬರೆದಿದ್ರೆ ಅವನು ಮೊದಲು ಪ್ರಕಟ ಮಾಡಿ ಆಮೇಲೆ ಕಾದಂಬರಿ ಪ್ರಕಟ ಮಾಡೋಣ ಅಂತ ಹೇಳಿದಾಗ ಅದನ್ನ ಎರಡೂ ಕೂಡಿಸಿ ನಾವು ಮಂಜು ಮುಸುಕಿದ ಹಾದಿ ಅನ್ನುವಂಥ ಕಾದಂಬರಿ ಹಾಗೂ ಮತ್ತು ಅಂಧಗಾತಿ ಅನ್ನುವಂಥ ಕವನ ಸಂಕಲನ ಎರಡೂ ಪುಸ್ತಕಗಳು ಒಮ್ಮೆಲೆ ಲೋಕಾರ್ಪಣೆಗೊಂಡಿದ್ದು ಸರ್. ಅಡ್ಡಿಲ್ಲ ಬರೆದ್ರಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕವನಗಳು ನಿಮ್ಮ ಮನಸ್ಸನ್ನು ಹೆಚ್ಚು ಜಗ್ಗಿದಂಥ ಕವನಗಳು ಯಾವುವು? ಜನಕ್ಕೆ ಏನು ಹೇಳಬೇಕು ಬಯಸಿದ್ರೆ ಆ ಕವನ? ಹೌದು ಸರ್, ನನ್ನ ಆಲ್ಮೋಸ್ಟ್ ಹೆಚ್ಚಿನ ಒಂದು ಕವನಗಳು ಹೆಣ್ಣಿನ ಒಂದು ಆಂತರ್ಯದ ಕುರಿತು ಆಗಿರಬಹುದು, ಸಮಾಜದ ಒಂದು ಕ್ರೌರ್ಯವನ್ನ ಕುರಿತು ಅಂತದ್ದಾಗಿರ್ಬೋದು, ಮತ್ತು ಒಂದಿಷ್ಟು ಮಹಾತ್ಮರ ಕುರಿತು ಸಹಿತ ನಾನು ಸಹಿತ ಬುದ್ಧನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಇವರ ಬಗ್ಗೆ ಸಹಿತ ಕವನಗಳನ್ನ ಬರೆದಿದ್ದೇನೆ ಸರ್. ವಿಶೇಷವಾಗಿ ಓದಿ ಹೇಳ್ತೀರಾ? ಹಾ ಓಕೆ ಸರ್, ಕವನಗಳನ್ನು ಹೇಳ್ತೀನಿ ಸರ್. ಇಲ್ಲಿ ಹುಡುಕುತ್ತಿದ್ದೇನೆ ಅನ್ನುವಂಥ ಕವನ ಸರ್. ನಾನು ಹುಡುಕುತ್ತಿದ್ದೇನೆ ನನ್ನವರು ಯಾರು ಎಲ್ಲಿದ್ದಾರೆಂದು. ಒಮ್ಮೊಮ್ಮೆ ಕಣ್ಣಲ್ಲಿಯೇ ನೆನೆದು ಮಾತುಗಳು ನನಗೆ ಗೊತ್ತಿಲ್ಲದೆ ನೆಲಕ್ಕುರುತ್ತವೆ, ನನಗೆ ಯಾರೂ ಇಲ್ಲವೆಂದು. ಕೆಲವು ಮಾತುಗಳು ಗರ್ಭದಲ್ಲಿಯೇ ಕರಗಿವೆ, ಎದೆ ಕೂಗು ತಟ್ಟುತ್ತಿಲ್ಲ ನನ್ನವರಾರೆಂದು ನಾನಂದುಕೊಂಡವರಿಗಾಗಿ. ಹೃದಯ ಅರ್ಥೈಸಿಕೊಳ್ಳುತ್ತಿಲ್ಲ, ಅದ್ಯಾಕೋ ಗೊತ್ತಿಲ್ಲ. 100 ಪ್ರಶ್ನೆಗಳು ನನ್ನನ್ನು ಕಾಡುತ್ತಿವೆ. ರಾಗ ಕದಡಿದೆ, ಭಾವ ಮುದುಡಿದೆ, ನೊಂದ ದೀವಿಗೆ ಹೇಗೋ ಬೆಳಗುತ್ತಿದೆ. ನನ್ನನ್ನು ಬದುಕಿಸಿದ್ದ ಹಲವು ನೆನಪುಗಳು ಬಿಟ್ಟು ಬಿಡದೆ ನನ್ನನ್ನು ಬಿಗಿದಪ್ಪಿವೆ. ಅದಕ್ಕೆ ಜಗಕ್ಕೆ ಸಾರಬೇಕೆಂದಿದ್ದೇನೆ ನನ್ನವರು ಯಾರೂ ಇಲ್ಲವೆಂದು. ಆದರೆ ಮುಳ್ಳು ಚೆಲ್ಲಿದವರಿಗಿಂತ ಮುಗುಳ್ನಗೆ ಬೀರಿದವರು ನೆನಪಾಗುತ್ತಾರೆ. ಆಗೆಲ್ಲ ಹೇ ನನ್ನವರು ಇದ್ದಾರಲ್ಲ ಎಂದೆನಿಸುತ್ತದೆ. ಅವರೊಂದಿಗೆ ಅವರ ನಗುವಿನೊಂದಿಗೆ ಸಾಗುತ್ತೇನೆ ಅಹಮ್ಮಿಕೆಯ ಬೇಲಿ ದಾಟಿ. ಸರ್, ಇದು ಒಂದು ಸಮಾಜದಲ್ಲಿರುವಂಥ ಒಂದಿಷ್ಟು ಜನರು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದರೆ ನಾವು ಸಮಾಜನ ಕೆಟ್ಟವರನ್ನ ನೆನಪು ಮಾಡಿಕೊಂಡು ಇರೋದಕ್ಕಿಂತ ಒಳ್ಳೆಯವರು ಇದ್ದಾರೆ ಈ ಕವನ ಕವನಗಳನ್ನ ಬರಿತಾ ಹೋದಾಗ ನಿಮ್ಗೆ ಅನೇಕ ನಾವು ನೋಡಿದೆವು. ಸ್ವಲ್ಪ ನಿಮ್ಮಿದೆ ಈಗ ನೀವು ಕೊಟ್ಟಂಥ ಒಂದು ಈ ಪ್ರೊಫೈಲ್ ನೋಡಿದಾಗ ವಿಶೇಷವಾಗಿ ಭಾಳಷ್ಟು ಸಂಘ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿದ್ದೀರಿ ನೀವು. ವಿಶೇಷವಾಗಿ ಯಾವ ಸಂಘಗಳು ಈಗ ನಿಮ್ಗೆ ಏನೇನು ಒಂದಿಷ್ಟು